ಹಾಯ್ ಹಲೋ ಫ್ರೆಂಡ್ಸ್, ಈ ವಿಡಿಯೋಲಿ ನಮ್ಮ ಏರಿಯಾದಲ್ಲಿ ಈ ವರ್ಷದ ಗಣಪತಿ ಆಚರಣೆ ಹೇಗೆ ಮಾಡಿದ್ವಿ ಅಂತ ತೋರಿಸ್ಕೊಡ್ತೀನಿ. ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್. ನಮ್ಮ ಏರಿಯಾ ಗಣೇಶ ಹಬ್ಬ ಅಂದಮೇಲೆ ಜೋರಾಗಿರಲೇಬೇಕು ಅಲ್ವಾ? ಬೈ ದ ವೇ, ಈ ವರ್ಷದ ನಮ್ಮ ಗಣೇಶ ಹಬ್ಬದ ಥೀಮ್ ಅರ್ಧನಾರೀಶ್ವರ ಗಣಪತಿ. ಈ ಡೆಕೋರೇಷನ್ಗೆ ಯಾವುದೇ ಮೆಷಿನರೀಸ್ ಯೂಸ್ ಮಾಡಿಲ್ಲ, ಎಲ್ಲ ಹ್ಯಾಂಡ್ ಮೇಡ್. ಎಷ್ಟು ಸುಂದರವಾಗಿ ಕಾಣ್ತಿತ್ತು ಅಂದರೆ ನಮ್ಮ ಕಣ್ಣಲ್ಲಿ ತುಂಬಿ ಬರ್ತಾ ಇತ್ತು. ಅಷ್ಟು ಸೊಗಸಾಗಿ ಈ ಪರ್ಟಿಕ್ಯುಲರ್ ಡೆಕೋರೇಷನ್ನ ಪ್ಲ್ಯಾನ್ ಮಾಡಲಾಗಿತ್ತು. ಪೂಜೆ ಎಲ್ಲ ಆಯಿತು. ಇನ್ನೇನು 5 ದಿನದ ಪೂಜೆಯ ನಂತರ ಏನು ಅಂದರೆ ವಿಸರ್ಜನೆಯ ಸಮಯ. ಯಾವುದೇ ವರ್ಷ ಆಗಲಿ ಗಣೇಶನ ವಿಸರ್ಜನೆ ಮಾಡಬೇಕಂದ್ರೆ ಒಂಥರ ಎಮೋಷ್ನಲ್ ಫೀಲಿಂಗ್ ಅಲ್ವಾ? ಅದೇ ರೀತಿ 1 by 1 ಡಿಸ್ಮ್ಯಾಂಟಲ್ ಮಾಡಲಾಯಿತು. ನೀವೇ ನೋಡಿ. ಏನೇ ಹೇಳಿ, ನಮ್ಮ ಏರಿಯಾ ಹುಡುಗರ ಪರಿಶ್ರಮ ತುಂಬಾ ಸೊಗಸಾಗಿ ಮೂಡಿಬಂತು. ನೀವೇ ನೋಡ್ಬೋದು. ಟೀಮ್ ವರ್ಕ್ ಅನ್ನೋದು ಎಷ್ಟು ಯೂಸ್ ಆಗುತ್ತೆ ಅಲ್ವಾ? ಹಾಗೆ ಆ ಕಡೆ ಪ್ರಸಾದ ಕೂಡ ರೆಡಿ ಮಾಡ್ತಾ ಇದ್ವಿ. ನೀವೇ ನೋಡಿ. ಕೊನೆಗೆ ಗಣೇಶ ಈ ರೀತಿ ಸಂಜೆ ಮೆರವಣಿಗೆಗೆ ರೆಡಿ ಆಗಲೇಬಿಟ್ಟ. ಬನ್ನಿ, ಕಾಯಿ ಹೊಡೆದು ಗಣೇಶನ ವಿಸರ್ಜನೆ ಶುರು ಮಾಡೋಣ. ಈ ಮೆರವಣಿಗೆ ಮತ್ತು ವಿಸರ್ಜನೆ ಎಲ್ಲ ಸರಾಗವಾಗಲಿ ಅಂತ ದೇವರಿಗೆ ಮತ್ತು ಸೂರ್ಯನಿಗೆ ಇಳಿ ತೆಗೆದು ಕಾಯಿ ಹೊಡೆದೇ ಬಿಟ್ಟು. ಬನ್ನಿ, ನಮ್ಮ ಗಣೇಶನ ಮೆರವಣಿಗೆ ಮಾಡಿಸಿ ವಿಸರ್ಜನೆ ಮಾಡೋಣ. ಜೈ ಗಣೇಶ. ಏರಿಯಾ ಅಂದಮೇಲೆ ಡ್ಯಾನ್ಸ್ ಇರಲೇಬೇಕಲ್ವ? ಮಕ್ಕಳ ಕುಣಿತ, ಹಾಗೆ ದೊಡ್ಡವರು ಮಕ್ಕಳಾಗಿ ಕುಣಿದು ಎಲ್ಲರೂ ಕುಡಿದು ಕುಪ್ಪಳಿಸಿ ಗಣೇಶನ ವಿಸರ್ಜನೆಗೆ ಸಜ್ಜಾಗಿ. ಬನ್ನಿ, ಮೆರವಣಿಗೆ ಮಾಡಿ ವಿಸರ್ಜನೆಗೆ ರೆಡಿ ಆಗೋಣ. ವಿಸರ್ಜನೆ ಅಂದಮೇಲೆ ಸ್ವಲ್ಪ ಆದರೂ ಡೈಲಾಗ್ ಇರಲೇಬೇಕಲ್ವ? ಮೆರವಣಿಗೆ ಎಲ್ಲ ಮುಗಿದು ಇನ್ನೇನು ನಮ್ಮ ಊರಿನ ಕಲ್ಯಾಣಿ ಹತ್ರ ಗಣೇಶನ್ನ ಕರ್ಕೊಂಡು ಬಂದೇ ಬಿಟ್ವಿ. ಎಲ್ಲರೂ ರೆಡಿಯಾಗಿ ವಿಸರ್ಜನೆಗೆ. ನೀವೇ ನೋಡಿ. 2025ನ ಗಣಪನಿಗೆ ನಮನಗಳನ್ನು ಸಲ್ಲಿಸ್ತಾ ವಿಸರ್ಜನೆ ಮಾಡೋಣ. ಜೈ ಗಣೇಶ. ಹಾಗೆ ನಮ್ಮ ಶ್ರೀ ವಿನಾಯಕ ಗೆಳೆಯರ ಬಳಗಕ್ಕೆ ಒಂದು ತುಂಬು ಹೃದಯದ ಧನ್ಯವಾದಗಳು. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.